ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ದಾರೆ, ಯಡಿಯೂರಪ್ಪರ ಮೇಲೆ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಅಂತ ಹೇಳಿ. ಹೀಗೆ ಎಷ್ಟು ಸ್ಟೇಟ್ಮೆಂಟ್ ನೋಡಿ, ನಾವ್ ಯಾಕೆ ದ್ವೇಷದ ರಾಜಕಾರಣ ಮಾಡೋಣ? ನಮ್ಗೇಂತ ಅವಶ್ಯಕತೆ ಏನಿದೆ? ಕಾನೂನು ಏನಾಗಿದೆಯೋ ದ್ವೇಷದ ರಾಜಕಾರಣ ಮಾಡಬೇಕಂದ್ರೆ ಫಸ್ಟ್ ಡೇನೆ ಇಂಥ ಪರಿಸ್ಥಿತಿಗಳಾಗ್ತಿತ್ತು. ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಕಾನೂನು ಏನ್ ಪ್ರಕಾರ ಆಗಿದೆಯಾ ಅದು ನನಗೂ ಕಂಪ್ಲೀಟ್ ವಿಚಾರ ಗೊತ್ತಿಲ್ಲ. ಮಾಧ್ಯಮದಲ್ಲಿ ಎಷ್ಟು ಬೇಕೋ ಅಷ್ಟು ತಿಳ್ಕೊಂಡು ನಾವು ಇಂಟರ್ಫಿಯರ್ ಹಾಕಿ ಹೋಗಲ್ಲ. ಅವ್ರು ಏನ್ ಬೇಕಾದ್ರೂ ಮಾತಾಡ್ಲಿ, ಅವೆಲ್ಲ ನಿಧಾನ ಅದಕ್ಕೆಲ್ಲ ಉತ್ತರ ಕೊಡೋಣ. ಅವ್ರನ್ನ ಪಾಪ ಮಾತಾಡ್ಬೇಕು, ಮಾತಾಡ್ತಾರೆ. ನಾವ್ ಯಾರ ಮೇಲೂ ದ್ವೇಷದ ರಾಜಕಾರಣ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ದಾರೆ, ಯಡಿಯೂರಪ್ಪರ ಮೇಲೆ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಅಂತ ಹೇಳಿ. ಹೀಗೆ ಎಷ್ಟು ಸ್ಟೇಟ್ಮೆಂಟ್ ನೋಡಿ, ನಾವ್ ಯಾಕೆ ದ್ವೇಷದ ರಾಜಕಾರಣ ಮಾಡೋಣ? ನಮ್ಗೇಂತ ಅವಶ್ಯಕತೆ ಏನಿದೆ? ಕಾನೂನು ಏನಾಗಿದೆಯೋ ದ್ವೇಷದ ರಾಜಕಾರಣ ಮಾಡಬೇಕಂದ್ರೆ ಫಸ್ಟ್ ಡೇನೆ ಇಂಥ ಪರಿಸ್ಥಿತಿಗಳಾಗ್ತಿತ್ತು. ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಕಾನೂನು ಏನ್ ಪ್ರಕಾರ ಆಗಿದೆಯಾ ಅದು ನನಗೂ ಕಂಪ್ಲೀಟ್ ವಿಚಾರ ಗೊತ್ತಿಲ್ಲ. ಮಾಧ್ಯಮದಲ್ಲಿ ಎಷ್ಟು ಬೇಕೋ ಅಷ್ಟು ತಿಳ್ಕೊಂಡು ನಾವು ಇಂಟರ್ಫಿಯರ್ ಹಾಕಿ ಹೋಗಲ್ಲ. ಅವ್ರು ಏನ್ ಬೇಕಾದ್ರೂ ಮಾತಾಡ್ಲಿ, ಅವೆಲ್ಲ ನಿಧಾನ ಅದಕ್ಕೆಲ್ಲ ಉತ್ತರ ಕೊಡೋಣ. ಅವ್ರನ್ನ ಪಾಪ ಮಾತಾಡ್ಬೇಕು, ಮಾತಾಡ್ತಾರೆ. ನಾವ್ ಯಾರ ಮೇಲೂ ದ್ವೇಷದ ರಾಜಕಾರಣ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ದಾರೆ, ಯಡಿಯೂರಪ್ಪರ ಮೇಲೆ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಅಂತ ಹೇಳಿ. ಹೀಗೆ ಎಷ್ಟು ಸ್ಟೇಟ್ಮೆಂಟ್ ನೋಡಿ, ನಾವ್ ಯಾಕೆ ದ್ವೇಷದ ರಾಜಕಾರಣ ಮಾಡೋಣ? ನಮ್ಗೇಂತ ಅವಶ್ಯಕತೆ ಏನಿದೆ? ಕಾನೂನು ಏನಾಗಿದೆಯೋ ದ್ವೇಷದ ರಾಜಕಾರಣ ಮಾಡಬೇಕಂದ್ರೆ ಫಸ್ಟ್ ಡೇನೆ ಇಂಥ ಪರಿಸ್ಥಿತಿಗಳಾಗ್ತಿತ್ತು. ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಕಾನೂನು ಏನ್ ಪ್ರಕಾರ ಆಗಿದೆಯಾ ಅದು ನನಗೂ ಕಂಪ್ಲೀಟ್ ವಿಚಾರ ಗೊತ್ತಿಲ್ಲ. ಮಾಧ್ಯಮದಲ್ಲಿ ಎಷ್ಟು ಬೇಕೋ ಅಷ್ಟು ತಿಳ್ಕೊಂಡು ನಾವು ಇಂಟರ್ಫಿಯರ್ ಹಾಕಿ ಹೋಗಲ್ಲ. ಅವ್ರು ಏನ್ ಬೇಕಾದ್ರೂ ಮಾತಾಡ್ಲಿ, ಅವೆಲ್ಲ ನಿಧಾನ ಅದಕ್ಕೆಲ್ಲ ಉತ್ತರ ಕೊಡೋಣ. ಅವ್ರನ್ನ ಪಾಪ ಮಾತಾಡ್ಬೇಕು, ಮಾತಾಡ್ತಾರೆ. ನಾವ್ ಯಾರ ಮೇಲೂ ದ್ವೇಷದ ರಾಜಕಾರಣ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ದಾರೆ, ಯಡಿಯೂರಪ್ಪರ ಮೇಲೆ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಅಂತ ಹೇಳಿ. ಹೀಗೆ ಎಷ್ಟು ಸ್ಟೇಟ್ಮೆಂಟ್ ನೋಡಿ, ನಾವ್ ಯಾಕೆ ದ್ವೇಷದ ರಾಜಕಾರಣ ಮಾಡೋಣ? ನಮ್ಗೇಂತ ಅವಶ್ಯಕತೆ ಏನಿದೆ? ಕಾನೂನು ಏನಾಗಿದೆಯೋ ದ್ವೇಷದ ರಾಜಕಾರಣ ಮಾಡಬೇಕಂದ್ರೆ ಫಸ್ಟ್ ಡೇನೆ ಇಂಥ ಪರಿಸ್ಥಿತಿಗಳಾಗ್ತಿತ್ತು. ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಕಾನೂನು ಏನ್ ಪ್ರಕಾರ ಆಗಿದೆಯಾ ಅದು ನನಗೂ ಕಂಪ್ಲೀಟ್ ವಿಚಾರ ಗೊತ್ತಿಲ್ಲ. ಮಾಧ್ಯಮದಲ್ಲಿ ಎಷ್ಟು ಬೇಕೋ ಅಷ್ಟು ತಿಳ್ಕೊಂಡು ನಾವು ಇಂಟರ್ಫಿಯರ್ ಹಾಕಿ ಹೋಗಲ್ಲ. ಅವ್ರು ಏನ್ ಬೇಕಾದ್ರೂ ಮಾತಾಡ್ಲಿ, ಅವೆಲ್ಲ ನಿಧಾನ ಅದಕ್ಕೆಲ್ಲ ಉತ್ತರ ಕೊಡೋಣ. ಅವ್ರನ್ನ ಪಾಪ ಮಾತಾಡ್ಬೇಕು, ಮಾತಾಡ್ತಾರೆ. ನಾವ್ ಯಾರ ಮೇಲೂ ದ್ವೇಷದ ರಾಜಕಾರಣ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ದಾರೆ, ಯಡಿಯೂರಪ್ಪರ ಮೇಲೆ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಅಂತ ಹೇಳಿ. ಹೀಗೆ ಎಷ್ಟು ಸ್ಟೇಟ್ಮೆಂಟ್ ನೋಡಿ, ನಾವ್ ಯಾಕೆ ದ್ವೇಷದ ರಾಜಕಾರಣ ಮಾಡೋಣ? ನಮ್ಗೇಂತ ಅವಶ್ಯಕತೆ ಏನಿದೆ? ಕಾನೂನು ಏನಾಗಿದೆಯೋ ದ್ವೇಷದ ರಾಜಕಾರಣ ಮಾಡಬೇಕಂದ್ರೆ ಫಸ್ಟ್ ಡೇನೆ ಇಂಥ ಪರಿಸ್ಥಿತಿಗಳಾಗ್ತಿತ್ತು. ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಕಾನೂನು ಏನ್ ಪ್ರಕಾರ ಆಗಿದೆಯಾ ಅದು ನನಗೂ ಕಂಪ್ಲೀಟ್ ವಿಚಾರ ಗೊತ್ತಿಲ್ಲ. ಮಾಧ್ಯಮದಲ್ಲಿ ಎಷ್ಟು ಬೇಕೋ ಅಷ್ಟು ತಿಳ್ಕೊಂಡು ನಾವು ಇಂಟರ್ಫಿಯರ್ ಹಾಕಿ ಹೋಗಲ್ಲ. ಅವ್ರು ಏನ್ ಬೇಕಾದ್ರೂ ಮಾತಾಡ್ಲಿ, ಅವೆಲ್ಲ ನಿಧಾನ ಅದಕ್ಕೆಲ್ಲ ಉತ್ತರ ಕೊಡೋಣ. ಅವ್ರನ್ನ ಪಾಪ ಮಾತಾಡ್ಬೇಕು, ಮಾತಾಡ್ತಾರೆ. ನಾವ್ ಯಾರ ಮೇಲೂ ದ್ವೇಷದ ರಾಜಕಾರಣ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ.